आपके घर के सेफ में, बैंक के वॉल्ट में, ड्रेसर के ड्रॉअर में। एक ऐसी चीज है जो इंडिया को स्ट्रॉन्गर बना सकता है, आपका पुराना सोना। तो इस दिवाली क्यों ना उसे ही एक्सचेंज करके नई ज्वेलरी खरीदे। भारत का ऑलमोस्ट सारा सोना इंपोर्ट होता है, लेकिन अगर आप पुराना सोना एक्सचेंज करेंगे तो इंपोर्ट नहीं करना पड़ेगा, जिससे अपना देश स्ट्रॉन्गर बनेगा, है ना। आपका पुराना सोना तनिष्क में एक्सचेंज करें और बनाए भारत को और भी सुनहरा। ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Digi World Swarasagara, powered by NN Infrastructure Brahmavara, Tanishq Jewellery Udupi, Harsha. Associate sponsored by Abharana Jewellery, Pinky Fashions, Family Fashions, Rodriguez Caterers. Supported by Kane Properties, Kirti Constructions. Best wishes from Jaysville Master Udupi, National Equipment Udupi, Hot Chicks, Blast Clean Systems Mumbai. Venue partner St. Mary's English Medium School, Kannarpadi. ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಅಲ್ವಿನ್ ಅಂದ್ರಾದೆ. ಸಪ್ತ ಸ್ವರಗಳ ಸಮ್ಮೇಳನಕ್ಕೆ ಸಾಕ್ಷಿ ಎಂಬಂತೆ ಕಳೆದ 1.5 ವರ್ಷದಿಂದ ನಡೆದ ಸಂಗೀತ ಸ್ಪರ್ಧಾ ಪಯಣದಲ್ಲಿ 7 ಸ್ಪರ್ಧೆಗಳು ಅಂತಿಮ ಹಂತ ತಲುಪಿದ್ದು, ಈ ಸ್ಪರ್ಧೆಯ ಯಶಸ್ಸಿನಿಂದ ದುಡಿದ ಎಲ್ಲಾ ಶ್ರಮಜೀವಿಗಳ ಪ್ರಯತ್ನಕ್ಕೆ ಸಾಥ್ ನೀಡುತ್ತಾ ಜೊತೆಯಾದ ಸ್ಪರ್ಧಿಗಳ ಇನ್ನಷ್ಟು ಅದ್ಭುತ ಪ್ರದರ್ಶನಗಳನ್ನು ಕಾಣಬೇಕಿದೆ. ಹಾಗಾದರೆ ಮತ್ತೇಕೆ ತಡ, ನೋಡೋಣ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರ, ಪವರ್ಡ್ ಬೈ NN ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ, ತನಿಷ್ಕ್ ಜ್ಯುವೆಲರಿ ಉಡುಪಿ, ಹರ್ಷ. ಅಸೋಸಿಯೇಟ್ ಸ್ಪಾನ್ಸರ್ ಆಭರಣ ಜ್ಯುವೆಲರಿ, ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, Rodriguez Caterers. Supported by Kane Properties, Kirti Construction. Venue partner St. Mary's English Medium School, Kannarpadi.
ಟಾಪ್ ಫಿನಾಲೆಯ ಎಲ್ಲ ಫೈನಲಿಸ್ಟ್ಗಳು ದೈಜಿವರ್ಡ್ ಸ್ವರಸಾಗರ ಸ್ಪರ್ಧೆಯ ಥೀಮ್ ಸಾಂಗ್ ಅನ್ನು ಪ್ರಸ್ತುತಪಡಿಸಲಿದ್ದಾರೆ. ಆಂಟೋನಿ ಬಾರ್ಕೂರ್ ಇವರ ಸಾಹಿತ್ಯದ ಮತ್ತು ಡಾಲ್ವಿನ್ ಕೊಳಲಗಿರಿ ಸಂಗೀತದ ಥೀಮ್ ಸಾಂಗ್ ಹೇಗಿದೆ ಎಂಬುದನ್ನು ನೋಡಿ ಸವಿಯೋಣ ಬನ್ನಿ. ಹಾಡಿನ ಪಣವಿಂದು ಕಳೆಗಟ್ಟಿದೆ, ಕಳೆಗಟ್ಟಿ ಇಳೆಯುಂದು ಕೂಗುಟ್ಟಿದೆ. ಸುಗಮ ಸಂಗೀತ ಜನಪದ ಸೇರಿ ಸಪ್ತ ಸ್ವರವಾಗಿದೆ. ಸ್ವರ ಸ್ವರ ಸೇರುತ್ತ ಕಡಲ ಅಲೆಯಂತೆ ಗಾನ ಮನದುಂಬಿದೆ. ಹಾಡಿನ ನದಿಯೊಂದು ಸ್ವರ ಸಾಗರದ ಬಳಿಗೆ ತಾ ಬಂದಿದೆ. ಜೀವನ್ ಸ್ವರ ಸಾಗರ, ಜೀವನ್ ಸ್ವರ ಸಾಗರ. ದೈಜಿವರ್ಡ್ ಸ್ವರಸಾಗರ ಸ್ಪರ್ಧೆಯ ಥೀಮ್ ಸಾಂಗ್ ಅನ್ನು ನೋಡಿಕೊಂಡು ಬಂದೆವು. ಇನ್ನು ತೆರೆಮರೆಯ ಪ್ರತಿಭಾನ್ವಿತ ಗಾಯಕರನ್ನು ಜಗತ್ತಿಗೆ ಪರಿಚಯಿಸಿ ಸಂಗೀತ ಲೋಕದ ತಾರೆಗಳಾಗಿಸುವ ಉದ್ದೇಶದಿಂದ ಪ್ರಾರಂಭವಾದ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿವರ್ಡ್ ಸ್ವರಸಾಗರ ಕಾರ್ಯಕ್ರಮ ಇವತ್ತಿನ ಸಂಚಿಕೆಯಲ್ಲಿ 1.5 ವರ್ಷದ ಹಿಂದೆ ಪ್ರಾರಂಭವಾದ ಮೊದಲ ಸುತ್ತಿನಿಂದ ಇಂದಿನ ಸೆಮಿಫೈನಲ್ ಹಂತದವರೆಗೆ ಸ್ವರಸಾಗರ ನಡೆದು ಬಂದ ಹಾದಿಯ ಕುರಿತಾದ ವಿಡಿಯೋ ಡಾಕ್ಯುಮೆಂಟರಿ ನೋಡುವ ಸಮಯ. ಬನ್ನಿ ಕಣ್ತುಂಬಿಕೊಳ್ಳೋಣ. ಭಾವಸ್ವರಗಳ ವೇದಿಕೆ ದೈಜಿವರ್ಡ್ ಸ್ವರ ಸಾಗರ, ಹೃದಯ ಗೀತೆಗೆ ಭೂಮಿಕೆ ದೈಜಿವರ್ಡ್ ಸ್ವರ ಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿವರ್ಡ್ ಸ್ವರ ಸಾಗರ, ದೈಜಿವರ್ಡ್ ಸ್ವರ ಸಾಗರ. ಇದು ಪ್ರತಿಭೆಗಳ ಗಾನ ಗೋಪುರ. ಒಮ್ಮೆ ಬರಲಿದೆ ಹಾಡಿನ ಇಂಚರ. ದೈಜಿವರ್ಡ್ ಸ್ವರ ಸಾಗರ, ದೈಜಿವರ್ಡ್ ಸ್ವರ ಸಾಗರ. ಇದು ಸಂಗೀತ
ದೈಜಿವಲ್ ಸ್ವರ ಸಾಗರ ದೈಜಿವಲ್ ಸ್ವರ ಸಾಗರ ದೈಜಿವಲ್ ಸ್ವರ ಸಾಗರ ದೈಜಿವಲ್ ಸ್ವರ ಸಾಗರ ಸಂಗೀತದ ಸಾಗರದಲ್ಲಿ ನೈಜ ಪ್ರತಿಭೆಗಳ ವೇದಿಕೆ. ಹಾಡು, ಹೃದಯ ಹಾಗೂ ಹರ್ಷದ ಹಬ್ಬ. ವಾಯ್ ಮಾತಾಡಿಯರಲೆ ಪರಿವರ್ತನಾ, ಲಾಯರ್ ಟೈಮ್, ಚಾಣಾಕ್ಷ ಚಾಲೆಂಜ್, ಆರೋಗ್ಯ ಚಿಂತನ, ವೈದ್ಯ ಲೋಕ ಇತ್ಯಾದಿ ವಿಭಿನ್ನ ವಿಷಯಾಧಾರಿತ ಕಾರ್ಯಕ್ರಮಗಳ ಮೂಲಕ ದೈಜಿವಲ್ ಉಡುಪಿ ಪ್ರೇಕ್ಷಕರ ಮನಗೆದ್ದಿದೆ. ಈ ಶ್ರೇಣಿಗೆ ಸೇರಿಕೊಂಡ ಮತ್ತೊಂದು ಉತ್ಕೃಷ್ಟ ಕಾರ್ಯಕ್ರಮ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿವಲ್ ಸ್ವರ ಸಾಗರ. ದೈಜಿವಲ್ ಸ್ವರ ಸಾಗರ ಗಾಯಕರಿಗೆ ಅದೃಷ್ಟ ವೇದಿಕೆ. 2024 ಮೇ 26 ಸೈಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಶಾಲೆ ಕನ್ನರ್ಪಾಡಿಯಲ್ಲಿ ನಡೆದ ಆಡಿಷನ್ನಲ್ಲಿ ಊಹೆಗೂ ಮೀರಿದ ಸ್ಪಂದನೆಯೊಂದಿಗೆ ಆರಂಭವಾದ ದೈಜಿವಲ್ ಸ್ವರ ಸಾಗರದ ಪಯಣದಲ್ಲಿ 4 ರಾಜ್ಯಗಳು ಮತ್ತು 8 ಜಿಲ್ಲಾ ಕೇಂದ್ರಗಳಿಂದ ಸ್ಪರ್ಧಿಗಳು ಆಗಮಿಸಿದ್ದರು. ಜೊತೆಗೆ ಹೊರ ರಾಜ್ಯದಿಂದ ಸಹ ಸ್ಪರ್ಧಿಗಳು ಭಾಗವಹಿಸಿದ್ದು ದೈಜಿವಲ್ ಸ್ವರ ಸಾಗರದ ಯಶಸ್ಸಿಗೆ ಹಿಡಿದ ಕೈಗನ್ನಡಿಯಾಗಿತ್ತು. ಎಲ್ಲಿಂದ ಬಂದಿದ್ದೀರಾ? ನಮ್ದು ಬೆಳ್ಳಾರಿ, ಕಾರವಾರ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಐ ಆಮ್ ಫ್ರಮ್ ಒಡಿಶಾ, ಶಿರ್ಸಿ, ಚಿಕ್ಕಮಗಳೂರು. ಆಡಿಷನ್ ಸುತ್ತಿನಲ್ಲಿ ವಿದ್ವಾನ್ ಯಶವಂತ್ ಎಂಜಿ, ಪಲ್ಲವಿ ಪ್ರಭು ಹಾಗೂ ಡಾಲ್ಫಿ ಮಸ್ಕರೇನಸ್ ತೀರ್ಪುಗಾರರಾಗಿ ಪ್ರಮುಖ ಪಾತ್ರ ವಹಿಸಿದರು ಹಾಗೂ ಅನ್ವಿತಾ ಜಿ ಮೂರ್ತಿ ಕಾರ್ಯಕ್ರಮ ನಿರ್ವಹಿಸಿದರು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ 200ಕ್ಕೂ ಹೆಚ್ಚು ಸ್ಪರ್ಧಿಗಳ ಪೈಕಿ ಟಾಪ್ 40 ಸ್ಪರ್ಧಿಗಳು ಮುಂದಿನ ಸುತ್ತಿಗೆ ಆಯ್ಕೆಯಾದರು. ಬನ್ನಿ, ಯು ಆರ್ ಸೆಲೆಕ್ಟೆಡ್. ತುಂಬ ಖುಷಿಯಾಗಿದ್ದೇನೆ. ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಸ್ವಲ್ಪ ಡೌಟ್ ಇತ್ತು, ಆದರೆ ಸಿಕ್ಕಿದೆ ಗೋಲ್ಡ್ ಮೆಡಲ್. ತುಂಬ ಖುಷಿ ಆಗ್ತಿದೆ ಸೆಲೆಕ್ಟ್ ಆಗಿ. ನನಗೆ ತುಂಬ ಖುಷಿ ಆಗ್ತಿದೆ. ಸೆಲೆಕ್ಟ್ ಮಾಡ್ತೇವೆ, ಬಟ್ ಉಳಿಸ್ಕೊಡಬೇಕು. ಫ್ರೆಂಡ್ಸ್ ಇಬ್ರು ಕಾಂಪಿಟೇಷನ್ಗೆ ಬಂದಿದ್ರು, ಸೊ ಇಬ್ರು ಸೆಲೆಕ್ಟ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾನು ಈ ಮೂಮೆಂಟಿಗೆ ಸುಮಾರು ಟೈಮಿಂದ ಕಾಯ್ತಿದ್ದೆ. ಸ್ಪರ್ಧೆಯ ಮೊದಲ ಸುತ್ತು ಮಧುರ ಸ್ವರ ಸಾಗರದಲ್ಲಿ ಮಧುರ ಗೀತೆಗಳನ್ನು ಹಾಡಿ ತಮ್ಮ ಹಾಡುಗಾರಿಕೆಯ ಸಾಮರ್ಥ್ಯವನ್ನ ತೋರಿಸಿದರು. ಭುವನ ಕರೆದರೆ ಚೂರು ನೀನಗಲು ಹೊಸ ಬಣ್ಣನೆ ಬಾನಿಗೆ ನೂರು ನೂರು ತರಹ. ಸುತ್ತಿನಲ್ಲಿ ವಿಶೇಷ ಏನಂತಂದರೆ ಮಧುರವಾದಂತಹ ಭಾವನೆಗಳನ್ನು ಮೇಳೈಸುವಂತಹ ಅತ್ಯಮೂಲ್ಯವಾದಂತಹ ಪದಪುಂಜಗಳ ಪೋಣಿಸುವಿಕೆಯಲ್ಲಿ ಗಾಯನದ ಸಂಭ್ರಮ. ಮಹಾಗುರು ವಿದ್ವಾನ್ ಯಶವಂತ್ ಎಂಜಿ ಅವರ ಜೊತೆಗೆ ಪಲ್ಲವಿ ಪ್ರಭು ಹಾಗೂ ಡಾಲ್ಫಿ ಮಸ್ಕರೇನಸ್ ತೀರ್ಪುಗಾರರಾಗಿದ್ದರು. ಈ ಸುತ್ತಿನಿಂದ 30 ಜನ ಸ್ಪರ್ಧಿಗಳು ಮುಂದಿನ ಸುತ್ತಿಗೆ ತೇರ್ಗಡೆಗೊಂಡರು. ಎರಡನೆಯ ಸುತ್ತು ಸುಗಮ ಸ್ವರ ಸಾಗರ. ದಾಸರ ಕೀರ್ತನೆ, ಭಾವಗೀತೆ, ವಚನ, ತತ್ವಪದ, ಭಕ್ತಿ ಗೀತೆಗಳನ್ನು ಆಯ್ಕೆ ಮಾಡಿ ಹಾಡಬೇಕಿತ್ತು. ಸ್ವಲ್ಪ ಕಠಿಣ ಸುತ್ತಾದರೂ ಸಹಿತ ಸ್ಪರ್ಧಿಗಳು ಸವಾಲನ್ನು ಸ್ವೀಕರಿಸಿ ತಮ್ಮ ಸಂಗೀತ ಜ್ಞಾನವನ್ನು ಪ್ರದರ್ಶಿಸಿದರು. ಸಿರಿದೇವಿ ಮೂಕಾಂಬಿಕೆ ಗಾಳಿಗುಸಿರು ನೀ ಬೆಂಕಿ ಗುರಿಯು ನೀ ನುದಕ ಕದರ ಜೀವ ಇಡಿಯಾಡ್ಯಾನೆ ರಂಗ ಇಡಿಯಾಡ್ಯಾನೆ. ಈ ಸುತ್ತು ಬಹಳ ಪ್ರಮುಖವಾದ ಸುತ್ತು ಎನ್ನತಕ್ಕಂಥದ್ದು ನನ್ನ ಭಾವನೆ. ತೀರ್ಪುಗಾರರಾಗಿ ವಿದ್ವಾನ್ ಯಶವಂತ್ ಎಂಜಿ ಜೊತೆಗೆ ಪ್ರಸಿದ್ಧ ಗಾಯಕಿ ಶ್ರಾವ್ಯ ಬಾಸ್ರಿ ಇದ್ದರು. 19 ಜನರು ಈ ಸುತ್ತಿನಿಂದ ಮುಂದಿನ ಸುತ್ತಿಗೆ ಆಯ್ಕೆಯಾದರು. ದೈಜಿವಲ್ ಸ್ವರ ಸಾಗರ ಕೇವಲ ಒಂದು ಸ್ಪರ್ಧೆಯಲ್ಲದೆ ಭಾವನಾತ್ಮಕ ವೇದಿಕೆಯಾಗಿದೆ. ಸ್ಪರ್ಧಿಗಳ ಬದುಕಿನಲ್ಲಿ ವಿಶೇಷ ಪಾತ್ರ ವಹಿಸಿದ ವಿಶೇಷ ವ್ಯಕ್ತಿಗಳಿಗೆ ಹಾಡನ್ನು ಅರ್ಪಿಸುವ ಅವಕಾಶ ಕಲ್ಪಿಸಿಕೊಡಲಾಗಿತ್ತು.
ಅರ್ಪಣಾ ಸ್ವರಸಾಗರ ಸುತ್ತು ಸಂಬಂಧಗಳ ಮೌಲ್ಯ ಹೆಚ್ಚಿಸುವ ಸುತ್ತಾಗಿದ್ದು, ಸ್ಪರ್ಧಿಗಳು ತಮ್ಮ ಪ್ರೀತಿ ಪಾತ್ರರಿಗೆ ಹಾಡಿನ ಮೂಲಕ ಗೌರವ ನೀಡಿದರು. ಈ ಸುತ್ತಿನಲ್ಲಿ ಹಾಡನ್ನು ಯಾರಿಗೆ ಸಮರ್ಪಿಸ್ತೀರಿ? ನನ್ನ ಫ್ರೆಂಡಿಗೆ ಸರ್. ನಾನು ನನ್ನ ತಾಯಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಹೆಂಡತಿಗೋಸ್ಕರ ನಾನು ಹಾಡನ್ನು ಡೆಡಿಕೇಟ್ ಮಾಡ್ತೀನಿ. ನಾನು ನನ್ನ ಅಮ್ಮನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ವಿಶೇಷ ತೀರ್ಪುಗಾರರಾಗಿ ಧರ್ಮಗುರು ಸುನಿಲ್ ಡಿಸಿಲ್ವಾ ಆಗಮಿಸಿದ್ದರು. ಅರ್ಪಣಾ ಸುತ್ತು ಇದನ್ನು ನಾವು ಪ್ರತ್ಯೇಕವಾಗಿ ನಮ್ಮ ಒಂದು ವ್ಯಕ್ತಿಗೆ, ಪ್ರೀತಿಯ ವ್ಯಕ್ತಿಗೆ ಇದನ್ನು ಡೆಡಿಕೇಟ್ ಮಾಡ್ತೇವೆ. ಜಾನಪದ ಶೈಲಿಯ ಪರಿಚಯ, ಅದರ ಸೊಗಡು ಮತ್ತು ಜಾನಪದ ಹಾಡನ್ನ ಒಳಗೊಂಡ ಸುತ್ತು ಜಾನಪದ ಸ್ವರಸಾಗರ. ಹಾಡಿಗೆ ತಕ್ಕಂತೆ ಉಡುಪು ಧರಿಸಿ ಗೀತೆಗಳನ್ನು ಹಾಡಿ ಜಾನಪದ ಸೊಗಡಿನ ಮಹತ್ವವನ್ನು ಸಾರಿದರು. ಈ ಸುತ್ತಿನಿಂದ ಮುಂದಿನ ಸುತ್ತಿಗೆ 16 ಸ್ಪರ್ಧಿಗಳ ಪಯಣ ಮುಂದುವರಿಯಿತು. ಸಂಗೀತ ಶಿಕ್ಷಕಿ ರಾಜೇಶ್ವರಿ ಪ್ರಕಾಶ್ ವಿಶೇಷ ತೀರ್ಪುಗಾರರಾಗಿ ಈ ಸುತ್ತಿನಲ್ಲಿ ಭಾಗಿಯಾಗಿದ್ದರು. ಎಂತ ಶಿಶುನಾಳದಿ ಸತಾನು ತರವಲ್ಲ ತಗಿ ನಿನ್ನ ಎಲ್ಲ ಸುತ್ತುಗಳಲ್ಲಿ ಯುಗಳ ಗೀತೆಗಳ ಸುತ್ತು ವಿಭಿನ್ನವಾಗಿತ್ತು. ತೀರ್ಪುಗಾರರೇ ಹಾಡನ್ನು ಆಯ್ಕೆ ಮಾಡಿ ಜೋಡಿಯಾಗಿ ಹಾಡುವ ಸವಾಲು ನೀಡಿದರು. ಮಹಾಗುರು ಯಶವಂತ್ ಎಂಜಿ ಅವರ ಜೊತೆಗೆ ಕರಾವಳಿ ಭಾಗದ ಪ್ರಸಿದ್ಧ ಗಾಯಕರಾದ ಸಂದೇಶ್ ಬಾಬಣ್ಣ ಹಾಗೂ ಜೋಸ್ನಾ ಫೆರ್ನಾಂಡಿಸ್ ತೀರ್ಪುಗಾರರಾಗಿ ಜೊತೆಗಿದ್ದರು. ಹೊಸದು ತೀರ ಹೊಸದು, ಒಲವ ಮಿಡಿತ ಹೊಸದು. ತದನಂತರ ನಡೆದ ಮನೋಧರ್ಮ ಸ್ವರಸಾಗರ ಸುತ್ತಿನಲ್ಲಿ ನೈಜ ಸಂಗೀತ ಪರಿಕರಗಳೊಂದಿಗೆ ಕೌಶಲ್ಯದ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ತಮಗಿಷ್ಟದ ಹಾಡುಗಳನ್ನ ವಿಭಿನ್ನ ಪ್ರಯತ್ನದ ಮೂಲಕ ಹಾಡುವಲ್ಲಿ ತೀರ್ಪುಗಾರರ ಮೆಚ್ಚುಗೆ ಗಳಿಸಿದರು. 16 ಸ್ಪರ್ಧಿಗಳಿಗೆ 27ಕ್ಕೂ ಅಧಿಕ ಸಂಗೀತಗಾರರು ಸಂಗೀತದಲ್ಲಿ ಸಹಕರಿಸಿದ್ದು ಈ ಸ್ಪರ್ಧೆಯ ವಿಶಿಷ್ಟ ಅನುಭವವಾಗಿತ್ತು. ವಿಭಿನ್ನವಾಗಿ ಹಾಡುವಂತಹ ಎಲ್ಲ ಪ್ರಾಕಾರದ ಸ್ಪರ್ಧಿಗಳು ನಮ್ಮ ಸ್ಪರ್ಧೆಯಲ್ಲಿದ್ದಾರೆ ಅಂತ ಹೇಳಿ ಬಹಳಷ್ಟು ಖುಷಿ ಆಗ್ತದೆ. ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿಯಲ್ಲಿ ಈ ಸುತ್ತಿನ ರೆಕಾರ್ಡಿಂಗ್ ನಡೆದಿದ್ದು, ಸ್ಪರ್ಧಿಗಳು ವಿನೂತನ ಅನುಭವವನ್ನು ಪಡೆದುಕೊಂಡರು. ಪರಿಶುದ್ಧವಾದ ಶ್ರುತಿ, ಪರಿಶುದ್ಧವಾದಂತ ಲಯ, ಪರಿಶುದ್ಧವಾದಂತ ತಾಳ, ಜೊತೆಗೆ ಅವರಲ್ಲಿರುವಂತಹ ಕ್ರಿಯಾತ್ಮಕವಾದ ಚಟುವಟಿಕೆ, ಇಷ್ಟು ಅಂಶಗಳು ಬೇಕು ಸರ್. ಇದು ಈ ಒಂದು ಸುತ್ತಿನ ಮುಖ್ಯ ತಿರುಳು. ಮಹಾಗುರು ವಿದ್ವಾನ್ ಯಶವಂತ್ ಎಂಜಿ ಅವರೊಂದಿಗೆ ಸತೀಶ್ ಸುರತ್ಕಲ್ ತೀರ್ಪುಗಾರಿಕೆಯಲ್ಲಿ ಸಹಕರಿಸಿದರು. ಈ ಸುತ್ತಿನಿಂದ ಸೆಮಿಫೈನಲ್ ಸುತ್ತಿಗೆ ಉತ್ತಮ ಪ್ರದರ್ಶನ ನೀಡಿದ 11 ಮಂದಿ ಸ್ಪರ್ಧಿಗಳು ಆಯ್ಕೆಯಾದರು. ಸೆಮಿ ಕ್ಲಾಸಿಕಲ್ ಸೆಮಿಫೈನಲ್ ಸುತ್ತು ದೈಜುವಲ್ ಸ್ವರಸಾಗರ ಸಂಗೀತ ಪಯಣದಲ್ಲಿ ನಿರ್ಣಾಯಕ ಸುತ್ತಾಗಿತ್ತು. ಸ್ಪರ್ಧಿಗಳ ಸಂಗೀತ ಕೌಶಲ್ಯ, ಹಾಡುಗಾರಿಕೆ ಮಾತ್ರವಲ್ಲದೆ ಸಂಗೀತದ ಕುರಿತಾಗಿ ಸ್ಪರ್ಧಿಗಳಿಗೆ ಇರುವ ಜ್ಞಾನವನ್ನ ಓರೆಗೆ ಹಚ್ಚುವ ಸುತ್ತು ಸೆಮಿಫೈನಲ್ ಸುತ್ತು. ನಟನ ವಿಶಾರದ ನಟಶೇಖರ ಭುವನೇಶ್ವರಿಯ ದೃಢದತ್ತಳ್ಳಾಂಗು ತಕ ನಾಟ್ಯವಾಡುತ್ತಾ ಬಾರೋ ಗಿರಿಧರನೇ. ಎಲ್ಲರೂ ಚೆನ್ನಾಗಿ ಹಾಡ್ತಾರೆ. ಅಂದರೆ ಎಲ್ಲರದ್ದು ಒಂದು ಪರ್ಟಿಕ್ಯುಲರ್ ಅವ್ರ ಸ್ಟ್ರೆಂತ್ ಅಂತ ಇದೆ ಅಂತ ನಾನು ನೋಡಿಕೊಂಡೆ. ಈ ಪೂರ್ವ ಸಿದ್ಧತೆಯಲ್ಲಿ ಏನೆಲ್ಲ ಬೇಕು, ಆ ಗೀತೆಗೆ ಏನು ಅಂಶಗಳನ್ನು ಕೊಡಬೇಕು, ಅದನ್ನೆಲ್ಲ ಅರ್ಥೈಸಿಕೊಂಡು ಹಾಡುತ್ತಕ್ಕಂಥವ್ರು ಕೆಲವೇ ಬೆರಳೆಣಿಕೆ ಹಾಡುಗಾರರು. ಮಹಾಗುರು ವಿದ್ವಾನ್ ಯಶವಂತ್ ಎಂಜಿ ಇವರ ಜೊತೆಗೆ ಪ್ರಸಿದ್ಧ ಗಾಯಕಿ ವೈಷ್ಣವಿ ರವಿಯವರು ತೀರ್ಪುಗಾರರಾಗಿ ಭಾಗವಹಿಸಿ ಸ್ಪರ್ಧಿಗಳ ಗಾಯನ ಪ್ರದರ್ಶನದ ಆಧಾರದ ಮೇಲೆ 7 ಮಂದಿ ಅತ್ಯುತ್ತಮ ಸ್ಪರ್ಧಿಗಳಿಗೆ ಗ್ರ್ಯಾಂಡ್ ಫಿನಾಲೆ ಟಿಕೆಟ್ ನೀಡಿದರು. ಪ್ರಥಮ ಸುತ್ತಿನಿಂದ ಫೈನಲ್ ಹಂತದವರೆಗೆ ನಟ, ಉತ್ತಮ ಕಾರ್ಯನಿರ್ವಾಹಕ, ಆಲ್ವಿನ್ ಅಂದ್ರಾದೆ ಸ್ಪರ್ಧಿಗಳ, ತೀರ್ಪುಗಾರರ ಹಾಗೂ ಪ್ರೇಕ್ಷಕರ ನಡುವೆ ಕೊಂಡಿಯಾಗಿ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಒಂದು ಸಂಗೀತ ಸಂಜೆ ನಡೆಸಿಕೊಟ್ಟ ಅನುಭವ ನನಗಾಯ್ತು. ಹಾಡಿಗೆ ಭಾವನೆಗಳನ್ನು ತುಂಬಿ ಬಹಳ ಚೆನ್ನಾಗಿ ಹಾಡಿದ್ರಿ, ತುಂಬಾ ಇಷ್ಟ ಆಯ್ತು.
ಈ ಸ್ಪರ್ಧೆಯಲ್ಲಿ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲೋದು ಮಾತ್ರವಲ್ಲದೆ ಸಂಗೀತದಲ್ಲಿ ಇನ್ನಷ್ಟು ಸಾಧನೆಗಳನ್ನು ನೀವೆಲ್ಲರೂ ಮಾಡಬೇಕಂತ ನಮ್ಮೆಲ್ಲರ ಬಯಕೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಕತ್ವದಲ್ಲಿ ಕಿಶು ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ ನಡೆದ ರಿಯಾಲಿಟಿ ಶೋಗೆ NN ಡೆವಲಪರ್ಸ್, ತನಿಷ್ ಜ್ಯುವೆಲರಿ ಉಡುಪಿ, ಆಭರಣ ಜ್ಯುವೆಲರ್ಸ್, ಪಿಂಕಿ ಫ್ಯಾಷನ್, ಫ್ಯಾಮಿಲಿ ಫ್ಯಾಷನ್, ರೋಡ್ರಿಗಸ್ ಕ್ಯಾಟರರ್ಸ್, ಹರ್ಷ, ಕೇನ್ ಪ್ರಾಪರ್ಟೀಸ್, ಕೀರ್ತಿ ಕನ್ಸ್ಟ್ರಕ್ಷನ್ಸ್, ನ್ಯಾಷನಲ್ ಇಕ್ವಿಪ್ಮೆಂಟ್, ಜೇಸ್ ವೀಲ್ ಮಾಸ್ಟರ್ಸ್ ಸ್ಪರ್ಧೆಯ ಸಹ ಪ್ರಾಯೋಜಕರಾಗಿ ಸಹಕರಿಸಿದ್ದಾರೆ. 7 ಸುತ್ತುಗಳ ಯಶಸ್ವಿ ಪಯಣದ ಬಳಿಕ ಸ್ಪರ್ಧೆಯು ಫೈನಲ್ ಹಂತಕ್ಕೆ ತಲುಪಿದೆ. ಈಗಾಗಲೇ 7 ಮಂದಿ ಸ್ಪರ್ಧಿಗಳು 3 ಸುತ್ತುಗಳಲ್ಲಿ ತಮ್ಮ ಗ್ರ್ಯಾಂಡ್ ಫಿನಾಲೆಯ ಗ್ರ್ಯಾಂಡ್ ಪ್ರದರ್ಶನವನ್ನ ನೀಡಿದ್ದಾರೆ. ಇದೀಗ ಎಲ್ಲರ ಚಿತ್ತ ಗ್ರ್ಯಾಂಡ್ ಟ್ರೋಫಿಯತ್ತ ನೆಟ್ಟಿದೆ. ಯಾರಾಗಲಿದ್ದಾರೆ ಚೊಚ್ಚಲ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ದೈಜಿವರ್ಲ್ಡ್ ಸ್ವರಸಾಗರ ಟೈಟಲ್ ವಿನ್ನರ್ ಎಂಬ ಕುತೂಹಲಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರ ದೊರೆಯಲಿದೆ. ಅಲ್ಲಿಯವರೆಗೆ ಹೋಲ್ಡ್ ಯೋರ್ ಬ್ರೀತ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ಫೈನಲಿಸ್ಟ್. ಎಲ್ಲ ಸ್ಪರ್ಧಿಗಳಿಗೆ ಶುಭವಾಗಲಿ. ಸ್ಪರ್ಧೆ ನಡೆದು ಬಂದ ಹಾದಿಯ ಬಗ್ಗೆನ ಡಾಕ್ಯುಮೆಂಟರಿ ವಿಡಿಯೋವನ್ನು ನೋಡಿಕೊಂಡು ಬಂದೆವು. ಅದೇ ರೀತಿ ಈ ಅದ್ದೂರಿ ಕಾರ್ಯಕ್ರಮದ ಯಶಸ್ಸಿಗೆ ಅವಿರತವಾಗಿ ದುಡಿಯುತ್ತಿರುವ ನಮ್ಮ ದೈಜಿವರ್ಲ್ಡ್ ತಂಡದ ಎಲ್ಲ ಸಿಬ್ಬಂದಿಗಳ ಪರಿಶ್ರಮದ ಕುರಿತಾದ ಒಂದು ವಿಡಿಯೋ ಡಾಕ್ಯುಮೆಂಟರಿ ಇದೆ. ಅದನ್ನು ಕೂಡ ನೋಡಿಕೊಂಡು ಬರೋಣ. ಸಂಗೀತ, ಸುಮಧುರ ಗಾಯನದ ಇಂಪಾದ ನಾದ. ಸುಮಾರು 200ಕ್ಕೂ ಅಧಿಕ ಮಂದಿಯಿಂದ ಪ್ರಸ್ತುತ ಟಾಪ್ 7 ಮಂದಿಯ ಸ್ಪರ್ಧೆ, 1 ವರ್ಷದ ಪಯಣ, ವಿವಿಧ ಸುತ್ತುಗಳು, 100 ಹಾಡುಗಳು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಕಣ್ಣ ಮುಂದೆ ಬಂದೆ ನೀನು, ಅಂದೆ ಮೊದಲ ಕನಸು ಕಂಡೆ ನಾನು. Love me or hate me, kiss me or kill me, oh darling please do something to me. ಪ್ರತಿ ವಾರ ಹೊಸ ರೋಚಕತೆ, ವೀಕ್ಷಕರ ಕಾತರತೆಯನ್ನ ತಣಿಸಲು ನಿರಂತರ ಶತಪ್ರಯತ್ನ. ಹೌದು, ಇದು ಕಿಶು ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಕತ್ವದಲ್ಲಿ ಮೂಡಿಬಂದ ದೈಜಿವರ್ಲ್ಡ್ ಸ್ವರಸಾಗರ ರಿಯಾಲಿಟಿ ಶೋವಿನ ಪಯಣ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವಂತೆ ಟಿವಿ ಪರದೆಯ ಮೇಲೆ ಬಿತ್ತರವಾಗುವ ದೈಜಿವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮದ ಪ್ರತಿ ಸಂಚಿಕೆಯ ಹಿಂದೆ 100 ಮಂದಿಯ ಪ್ರತ್ಯಕ್ಷ ಮತ್ತು ಪರೋಕ್ಷ ಶ್ರಮವಿದೆ. ಈ ಒಂದು ಪುಟ್ಟ ವಿಡಿಯೋ ಮೂಲಕ ಈ ಎಲ್ಲ ಶ್ರಮಜೀವಿಗಳ ಶ್ರಮವನ್ನ ಪರದೆಯ ಮೇಲೆ ತರುವ ಪುಟ್ಟ ಪ್ರಯತ್ನ. 2024 ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಂಗೀತ ರಿಯಾಲಿಟಿ ಶೋ ಪ್ರಾರಂಭವಾಗಬೇಕು ಎನ್ನುವ ಯೋಜನೆಯನ್ನ ದೈಜಿವರ್ಲ್ಡ್ ಉಡುಪಿ ತಂಡದ ಮುಂದಿಟ್ಟವರು ವ್ಯವಸ್ಥಾಪಕರಾದ ಕೆವಿನ್ ರಾಡ್ರಿಗಸ್. ತಂಡದ ಯೋಜನೆಗೆ ಮೊತ್ತ ಮೊದಲು ಬೆನ್ನು ತಟ್ಟಿದವರು ಕಿಶು ಎಂಟರ್ಪ್ರೈಸಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಕಿಶು ಬಾರ್ಕೂರ್ ರವರು. ಸ್ವತಃ ಸಂಗೀತ ಪ್ರೇಮಿಯಾಗಿದ್ದು ಗೀತೆ ರಚನಾಕಾರರಾಗಿ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಗೈದಿರುವ ಕಿಶು ಬಾರ್ಕೂರ್ ರವರು ಕರಾವಳಿ ಕರ್ನಾಟಕದಲ್ಲಿಯೇ ಅತ್ಯುತ್ತಮ ಗುಣಮಟ್ಟದ ರಿಯಾಲಿಟಿ ಶೋವನ್ನ ತಯಾರು ಮಾಡುವಲ್ಲಿ ತಾವೇ ಸ್ವತಃ ಮುಂದಡಿ ಇಟ್ಟವರು. ಸ್ಪರ್ಧೆಯ ಪ್ರತಿ ಹಂತದಲ್ಲೂ ನಿರಂತರವಾಗಿ ತಮ್ಮ ಸಲಹೆ, ಸೂಚನೆ ಮತ್ತು ಮಾರ್ಗದರ್ಶನವನ್ನು ನೀಡಿ ತಮ್ಮ ಎಲ್ಲ ಕೆಲಸದ ಒತ್ತಡದ ನಡುವೆಯೂ ರೆಕಾರ್ಡಿಂಗ್ ಸಮಯದಲ್ಲಿ ಹಾಜರಿದ್ದು ಸ್ಪರ್ಧೆ ಉತ್ಕೃಷ್ಟ ಮಟ್ಟದಲ್ಲಿ ರೂಪುಗೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕಿಶು ಬಾರ್ಕೂರ್. ಯಾವುದೇ ತಂಡದ ಕೆಲಸ ಯಶಸ್ವಿಯಾಗಬೇಕಾದರೆ ತಂಡದ ಕ್ಯಾಪ್ಟನ್ ಸಮರ್ಥರಿರಬೇಕು. ನಮ್ಮ ತಂಡದ ಕ್ಯಾಪ್ಟನ್ ಕೆವಿನ್ ರಾಡ್ರಿಗಸ್ ದೈಜಿವರ್ಲ್ಡ್ ಉಡುಪಿಯ ವ್ಯವಸ್ಥಾಪಕರಾಗಿದ್ದುಕೊಂಡು ಸದಾ ಹೊಸ ಆಲೋಚನೆ, ಹೊಸ ಕಾರ್ಯಕ್ರಮಗಳ ಕುರಿತಾಗಿ ಯೋಚನೆ ರೂಪಿಸಿ ಅದನ್ನ ತಮ್ಮ ತಂಡದ ಸರ್ವರ ಸಹಕಾರದೊಂದಿಗೆ ಯಶಸ್ವಿಯಾಗಿಸುವ ಕ್ಯಾಪ್ಟನ್ ಕೆವಿನ್ ರಾಡ್ರಿಗಸ್
ದೈಜುವಲ್ ಸ್ವರಸಾಗರ ಕಾರ್ಯಕ್ರಮದಲ್ಲಿ ಸದಾ ಹೊಸತನವನ್ನ ನೀವು ಕಂಡಿದ್ದರೆ ಅದರ ಹಿಂದಿರುವ ಕ್ರಿಯಾತ್ಮಕ ಚಿಂತನೆ ಕೆವಿನ್ ರಾಡ್ರಿಗಸ್ ಅವರದ್ದು. ನಮ್ಮ ವೀಕ್ಷಕರಿಗೆ ಉತ್ಕೃಷ್ಟ ಗುಣಮಟ್ಟದ ಕಾರ್ಯಕ್ರಮ ನೀಡುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಪ್ರತಿ ವಾರ ಕಾರ್ಯಕ್ರಮ ಪ್ರಸಾರವಾಗುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ. ತೀರ್ಪುಗಾರರು, ಸ್ಪರ್ಧಿಗಳು, ಪ್ರೊಡಕ್ಷನ್ ತಂಡ ಮತ್ತು ಜಾಹೀರಾತುದಾರರ ನಡುವಿನ ಪ್ರಮುಖ ಕೊಂಡಿಯಾಗಿದ್ದುಕೊಂಡು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಟಿವಿ ಪರದೆಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮದ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಹಲವಾರು ಹಂತಗಳನ್ನು ದಾಟಿಕೊಂಡು ಬಂದಿರುತ್ತದೆ. ರೆಕಾರ್ಡಿಂಗ್, ಶೂಟಿಂಗ್, ಎಡಿಟಿಂಗ್, ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ, ಗ್ರಾಫಿಕ್ಸ್ ಮತ್ತು ಇನ್ನೂ ಹಲವು ಕೆಲಸಗಳು ಇದರಲ್ಲಿ ಒಳಗೊಂಡಿವೆ. ಕಾರ್ಯಕ್ರಮವನ್ನ ಚಂದವಾಗಿ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುವ ಕ್ಯಾಮೆರಾಮ್ಯಾನ್ ಇಂದ ಹಿಡಿದು ಶೂಟಿಂಗ್ ಸಂದರ್ಭದಲ್ಲಿ ತಂಡಕ್ಕೆ ಊಟೋಪಚಾರವನ್ನ ಒದಗಿಸುವ ಕ್ಯಾಟರಿಂಗ್ನವರವರೆಗೆ ಪ್ರತಿಯೊಬ್ಬರ ಕಾರ್ಯವು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ದೈಜುವಲ್ ಸ್ವರಸಾಗರ ಕಾರ್ಯಕ್ರಮವನ್ನ ಸುಂದರವಾಗಿ ಚಿತ್ರೀಕರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದವರು ನಮ್ಮ ಕ್ಯಾಮೆರಾ ತಂಡ. ದಯಾನಂದ್, ಆದಿತ್ಯ ಐತಾಳ್ ನೇತೃತ್ವದಲ್ಲಿ ಕ್ಯಾಮೆರಾಮನ್ಗಳಾದ ನಿರಂಜನ್, ಮಾಧವ್ ಪೈ, ಮನೋಜ್, ಪ್ರವೀಣ್ ಕೊರೆಯಾರವರ ಕ್ಯಾಮೆರಾ ತಂಡ ಸದಾ ಹೊಸತನದೊಂದಿಗೆ ಪ್ರತಿಯೊಂದು ಎಪಿಸೋಡ್ ಅನ್ನ ಚಿತ್ರೀಕರಣ ಮಾಡಿದ್ದಾರೆ. ಚಿತ್ರೀಕರಣದ ಬಳಿಕ ಬರುವ ಪ್ರಮುಖ ಘಟ್ಟ ಸಂಕಲನ ಅಥವಾ ಕಾರ್ಯಕ್ರಮದ ಎಡಿಟಿಂಗ್. ದೈಜುವಲ್ ಉಡುಪಿ ತಂಡದ ಪ್ರಮುಖ ಎಡಿಟರ್ ವೈಶಾಲಿಯವರ ಜೊತೆಗೆ ರಾಕೇಶ್ ಅಂಚನ್ ಎಡಿಟಿಂಗ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿ ಪ್ರತಿ ಎಪಿಸೋಡ್ ಜನರ ಮನಮುಟ್ಟುವಂತೆ ಸಂಕಲನ ಮಾಡಿದ್ದಾರೆ. ಕಾರ್ಯಕ್ರಮದ ಪ್ರಚಾರದ ಪೋಸ್ಟರ್ಗಳು ಸೇರಿದಂತೆ ವಿವಿಧ ಬ್ಯಾನರ್ ಮತ್ತು ಯೂಟ್ಯೂಬ್ ಮತ್ತು ಸಾಮಾಜಿಕ ಜಾಲತಾಣದ ಪ್ರಸಾರದ ಕಂಟೆಂಟ್ಗಳನ್ನ ಗ್ರಾಫಿಕ್ಸ್ ವಿಭಾಗದಲ್ಲಿ ದಯಾನಂದ್ ನಾಯಕ್ ಅವರ ಕೈಚಳಕದಲ್ಲಿ ಮನೋಹರವಾಗಿ ಮೂಡಿಬಂದಿವೆ. ಸಾಮಾಜಿಕ ಜಾಲತಾಣದ ವೈರಲ್ ಸೆನ್ಸೇಷನ್ಗಳ ನಡುವೆ ನಮ್ಮ ಕಾರ್ಯಕ್ರಮದ ಪರದೆಯ ಹಿಂದಿನ ಎಲ್ಲಾ ದೃಶ್ಯಗಳನ್ನ ಮನೋಜ್ಞವಾಗಿ ಚಿತ್ರೀಕರಿಸಿದ್ದು ನಿತಿನ್ ಪೆರೇರಾ. ದೈಜುವಲ್ ಉಡುಪಿಯ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಂ ಖಾತೆಗಳ ಮೂಲಕ ಕಾರ್ಯಕ್ರಮದ ಕುರಿತಾಗಿ ನಿರಂತರವಾಗಿ ಪ್ರಚಾರ ಮಾಡಿ ಆನ್ಲೈನ್ನಲ್ಲಿ ಕಾರ್ಯಕ್ರಮದ ಬಗ್ಗೆ ಜನರಿಗೆ ತಿಳಿಸುವ ಕೆಲಸವನ್ನ ನಿರ್ವಹಿಸಿದ್ದು ಪ್ರೋಗ್ರಾಂ ತಂಡದ ಮುಖ್ಯಸ್ಥ ಜಸ್ಟಿನ್ ಡಿಸಿಲ್ವಾ. ಜೊತೆಗೆ ಪ್ರತಿ ಸುತ್ತಿನ ರೆಕಾರ್ಡಿಂಗ್ನ ಬಳಿಕ ಎಲ್ಲ ಫೂಟೇಜ್ಗಳನ್ನ ಸಂಗ್ರಹಿಸಿ ಅದನ್ನ ವ್ಯವಸ್ಥಿತಗೊಳಿಸಿ ಎಡಿಟಿಂಗ್ಗೆ ಸಿದ್ಧಗೊಳಿಸುವ ಕಾರ್ಯವನ್ನ ಕೂಡ ಜಸ್ಟಿನ್ ನಿರ್ವಹಿಸಿದ್ದಾರೆ. ಇದರ ಹೊರತಾಗಿ ಕಾರ್ಯಕ್ರಮದ ರೆಕಾರ್ಡಿಂಗ್ ಅನ್ನ ನಿಗದಿಗೊಳಿಸಿ ಸ್ಪರ್ಧಿಗಳಿಗೆ ಸಮಯ ನಿಗದಿ ಮಾಡಿ ರೆಕಾರ್ಡಿಂಗ್ ಸುಸೂತ್ರವಾಗಿ ನಡೆಯುವಲ್ಲಿ ಸುದ್ದಿ ವಿಭಾಗದ ತೇಜಸ್ವಿ ಪೂಜಾರಿ ಹಾಗೂ ಅಡ್ಮಿನ್ ನೇಹಾ ಸುವರ್ಣ ಅವರ ಶ್ರಮ ದೊಡ್ಡ ಮಟ್ಟದ್ದು. ಇವರೊಂದಿಗೆ ನಮ್ಮ ಮಾಜಿ ಸಹೋದ್ಯೋಗಿಗಳ ಶ್ರಮ ಮತ್ತು ಶ್ರದ್ಧೆಯನ್ನ ನಾವು ಎಂದಿಗೂ ಮರೆಯುವಂತಿಲ್ಲ. ಕಾರ್ಯಕ್ರಮದ ಕುರಿತಾಗಿ ನಡೆದ ಮೊದಲ ಚರ್ಚೆಯಿಂದ ಪ್ರಾರಂಭಿಸಿ ಗ್ರ್ಯಾಂಡ್ ಫಿನಾಲೆಯವರೆಗೆ ನಮ್ಮೊಂದಿಗೆ ಹಲವಾರು ಮಂದಿ ಸಹೋದ್ಯೋಗಿಗಳು ಕಾರ್ಯನಿರ್ವಹಿಸಿ ನಮ್ಮನ್ನು ಬಿಟ್ಟು ತೆರಳಿದ್ದಾರೆ. ಅವರೆಲ್ಲರ ಪರಿಶ್ರಮ ಮತ್ತು ಕಾರ್ಯವನ್ನ ನಾವು ಈ ಕ್ಷಣ ನೆನೆಸಿಕೊಳ್ಳುತ್ತೇವೆ. ಇವರೆಲ್ಲರೊಂದಿಗೆ ಮಾರ್ಕೆಟಿಂಗ್ ವಿಭಾಗದ ವನಿಸಾ, ರಂಜಿತಾ ಮತ್ತು ಪ್ರತೀಕ್, ಆಂಕರ್ ಸ್ನೇಹಾ ವಿನೋದ್ ಪೈ, ಇಂಟರ್ನ್ಗಳಾದ ಚಂದ್ರಶೇಖರ್, ಮೇಘರಾಜ್, ಉಷಾ ಭಟ್ ರವರು ಕೂಡ ಅಗತ್ಯದ ಸಂದರ್ಭದಲ್ಲಿ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸಂಗೀತ ಕಾರ್ಯಕ್ರಮದ ಅತಿ ದೊಡ್ಡ ಪಂಥಾಹ್ವಾನ ಆಡಿಯೋ. 16 ಸಂಗೀತ ವಾದ್ಯಗಳ ಜೊತೆಗೆ ಗಾಯಕರ ಹಾಡನ್ನ ಸ್ಪಷ್ಟತೆ ಮತ್ತು ಕಿವಿಗೆ ಇಂಪಾಗಿ ಕೇಳಿಸುವಂತೆ ಮಾಡುವಲ್ಲಿ ಆಡಿಯೋ ವಿಭಾಗದ ಕಾರ್ಯ ಮಹತ್ತರವಾದುದು. ಅಭೂತಪೂರ್ವ ಕಾರ್ಯನಿರ್ವಹಿಸಿದ್ದು ಬ್ರಹ್ಮಾವರದ ಪ್ರಸಿದ್ಧ SSB ಸೌಂಡ್ಸ್ ಮತ್ತು ಇವೆಂಟ್ ಸಂಸ್ಥೆಯ ರಾಮಕೃಷ್ಣ ಮತ್ತು ಅವರ ಪುತ್ರರಾದ ಸ್ವಸ್ತಿಕ್ ಹಾಗೂ ಸುಶಾಂತ್. ಆಡಿಷನ್ ಸುತ್ತಿನಿಂದ ಪ್ರಾರಂಭಿಸಿ ಇಂದಿನ ಗ್ರ್ಯಾಂಡ್ ಫಿನಾಲೆಯವರೆಗೆ ಪ್ರತಿ ಸುತ್ತಿನ ರೆಕಾರ್ಡಿಂಗ್ ಸಮಯದಲ್ಲಿ ಅದೆಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕಾಗಿ ಬಿಡುವು ಮಾಡಿಕೊಂಡು ಬಂದು ಆಡಿಯೋ ಮತ್ತು ಲೈಟಿಂಗ್ನ ಸಂಪೂರ್ಣ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. SSB ತಂಡ ಸರ್ವರ ಸಹಕಾರ ಮತ್ತು ಪರಿಶ್ರಮದೊಂದಿಗೆ ದೈಜುವಲ್ ಸ್ವರಸಾಗರ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರೆ ತಪ್ಪಾಗಲಾರದು. ಟಿವಿ ಪರದೆಯಲ್ಲಿ ಕಾಣುವ ಪ್ರತಿ ಫ್ರೇಮ್ನ ಹಿಂದೆ ಕೆಲಸ ಮಾಡುವ ಶ್ರಮಿಕರು ನಾವು. ವೀಕ್ಷಕರು ಸದಾ ಸಂತೋಷದಿಂದ ಇದ್ದು ನಮ್ಮ ಕಾರ್ಯಕ್ರಮಗಳನ್ನ ವೀಕ್ಷಿಸಿ ಅವರ ಸಂತೋಷ ಇಮ್ಮಡಿಯಾಗಲಿ ಎಂಬುವುದು ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ.
ಇನ್ನು ಮುಂದೆಯೂ ಇನ್ನೂ ಹೆಚ್ಚಿನ ಮನೋರಂಜನೆಯ ಕಾರ್ಯಕ್ರಮಗಳೊಂದಿಗೆ ನಾವು ನಿಮ್ಮ ಮುಂದೆ ಬರಲಿದ್ದೇವೆ. ನಿಮ್ಮ ಪ್ರೋತ್ಸಾಹ ಮತ್ತು ಉತ್ಸಾಹಭರಿತ ಬೆನ್ನು ತಟ್ಟುವಿಕೆಯ ನಿರೀಕ್ಷೆಯೊಂದಿಗೆ ಟೀಮ್ ಕಿಶು ಎಂಟರ್ಪ್ರೈಸಸ್ ಅ ಫ್ರಾಂಚೈಸಿ ಆಫ್ ಡೈಜಿವಲ್ ಮೀಡಿಯಾ ಉಡುಪಿ. ಈ ಡಾಕ್ಯುಮೆಂಟರಿ ವಿಡಿಯೋದ ಬಳಿಕ ಇಂದಿನ ಸಂಚಿಕೆಯ ನಾನ ನೀನ ಸುತ್ತು ಪ್ರಾರಂಭವಾಗಲಿದ್ದು, ಸ್ಪರ್ಧಿಗಳಿಗಿರುವ ಸವಾಲುಗಳ ಜೊತೆ ಅವರ ಪ್ರಸ್ತುತಿಯನ್ನು ನೋಡುವ ಸಮಯ. ಈ ಸುತ್ತಿನಲ್ಲಿ ನಮ್ಮ ಸ್ಪರ್ಧಿಗಳ ಹಾಡಿಗೆ ದರ್ಪಣ ತಂಡದ ಅದ್ಭುತ ನೃತ್ಯಗಾರರು ಕೂಡ ಜೊತೆಯಾಗಿ ಹೆಜ್ಜೆ ಹಾಕಲಿದ್ದಾರೆ. ಆತ್ಮೀಯ ವೀಕ್ಷಕರೇ, ಡೈಜಿವರ್ಲ್ಡ್ ಸ್ವರಸಾಗರದಲ್ಲಿ ನಮ್ಮೊಡನೆ ಲೈವ್ ಮ್ಯೂಸಿಕ್ ನೀಡಿ ಸಹಕರಿಸಿದವರು ಬಹುಶಃ ನಮ್ಮ ಆಡಿಷನ್ ಸುತ್ತಿಗೆ ಮತ್ತು ಫೈನಲ್ಗೆ ನಮಗೆ ಇಲ್ಲಿ ಲೈವ್ ಮ್ಯೂಸಿಕನ್ನು ನೀಡ್ತಾ ಇದ್ದಾರೆ. ಅವರ ಪರಿಚಯವನ್ನು ನಿಮ್ಮೆದುರು ಇಡಲಿಕ್ಕಿದ್ದೇನೆ. ಮೊದಲಿಗೆ ಡ್ರಮ್ಸ್ನಲ್ಲಿದ್ದಾರೆ ವಾಮನ್ ಕುಮಾರ್. ಹಾಗೆ ಬೇಸ್ ಗಿಟಾರ್ನಲ್ಲಿ ಮ್ಯೂಸಿಕ್ ನೀಡಿ ಸಹಕರಿಸಿದವರು ಅಂಕಿತ್ ಥಾಮಸ್. ಹಾಗೆ ಲೀಡ್ ಗಿಟಾರ್ನಲ್ಲಿ ವಿನ್ಸಿ ಮ್ಯಾಂಗ್ಳೂರ್. ತಬಲವಾದಕರಾಗಿ ಪ್ರಜ್ವಲ್ ಆಚಾರ್ಯ. ಹಾಗೆ ಕೀಬೋರ್ಡ್ ವಾದಕರಾಗಿ ಅರುಣ್ ಹಾವಂಜೆ.
ಬಹಳ ಅದ್ಭುತವಾದ ಲೈವ್ ಮ್ಯೂಸಿಕನ್ನು ನಮಗೆ ನೀಡ್ತಾ ಬಂದಿದ್ದಾರೆ. ಅವರಿಗೆ ದೈಜಿವರ್ಲ್ಡ್ ವಾಹಿನಿಯ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಯಶವಂತ್ ಸರ್, ಏನಾದರೂ ಒಂದು ಕಮೆಂಟ್? ಇಷ್ಟೂ ಜನ ಮ್ಯೂಸಿಷಿಯನ್ಸ್ ನಮ್ಮ ಜಿಲ್ಲೆಯವರು ಸರ್, ನಮ್ಮ ಕರಾವಳಿಗರು. ನಮ್ಮಲ್ಲಿ ಒಂದು ಮ್ಯೂಸಿಷಿಯನ್ ಬಗ್ಗೆ ಒಂದು ಯೋಚನೆ ಇದೆ. ನಮ್ಮ ರಾಜಧಾನಿಯಿಂದ ಇಲ್ಲಿಗೆ ಆಗಮಿಸಿದರೆ ಅವರು ದೊಡ್ಡ ಮ್ಯೂಸಿಷಿಯನ್ ಅಂತ ಒಂದು ಕೆಟ್ಟ ಕಲ್ಪನೆ ಇದೆ. ಇಂತಹ ಅದ್ಭುತ ಮ್ಯೂಸಿಷಿಯನ್, ಆವಾಗಲೇ ಹೇಳಿದೆ, ಇಷ್ಟು ಒಂದೊಂದು ಸಾಂಗಿಗೆ ಕೂಡ ಏನಿವತ್ತು ಪ್ಲೇ ಮಾಡ್ತಾ ಇದ್ದಾರೆ, ಸರಿ ಸುಮಾರು 25-30 ಇನ್ಸ್ಟ್ರೂಮೆಂಟ್ ಹಾಕಬೇಕು. ಅಷ್ಟನ್ನು 5 ಜನ ಅದನ್ನು ಎಲ್ಲಿಯೂ ಕೂಡ ಹಾಡುಗಾರಿಕೆಗೆ ಚ್ಯುತಿ ಬಾರದ ರೀತಿಯಲ್ಲಿ ನಮ್ಮ ಎಲ್ಲ ಸ್ಪರ್ಧಿಗಳಿಗೆ, ಇಡೀ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದ್ದಾರೆ. 5 ಜನ ಹಿರಿಯರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ಧನ್ಯವಾದಗಳು ಸರ್. ನಿಮಗೆಲ್ಲರಿಗೂ ಕೂಡ ದೈಜಿವರ್ಲ್ಡ್ ವಾಹಿನಿ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ದೈಜಿವರ್ಲ್ಡ್ ಸ್ವರಸಾಗರದ ಗ್ರ್ಯಾಂಡ್ ಫಿನಾಲೆಯ ಅಂತಿಮ ಸುತ್ತಿನಲ್ಲಿ ನಾವಿದ್ದೇವೆ. ಈ ಒಂದು ಸುತ್ತಿನಲ್ಲಿ ಹಾಡುಗಾರರು ಹಾಡುವಾಗ ಇಲ್ಲಿ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ದರ್ಪಣ ಡ್ಯಾನ್ಸ್ ಟೀಮ್ನವರು. ಅವರೊಂದಿಗೆ ಹಾಡುಗಾರರು ಹಾಡಲಿಕ್ಕಿದ್ದಾರೆ, ಲೈವ್ ಮ್ಯೂಸಿಕ್ ಕೂಡ ಇರ್ತದೆ. ಬಹುಶಃ ಇದು ನಮ್ಮ ಸ್ಪರ್ಧಾಳುಗಳಿಗೆ ಕೊನೆಯ ಅವಕಾಶ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ. ಇದೀಗ ನಾನೇನು ಸುತ್ತು ಇದೀಗ ವೇದಿಕೆಯಲ್ಲಿ ಆರಂಭಗೊಳ್ಳಲಿಕ್ಕಿದೆ. ದೈಜಿವರ್ಲ್ಡ್ ಸ್ವರಸಾಗರದ ಗ್ರ್ಯಾಂಡ್ ಫಿನಾಲೆಯ ಅಂತಿಮ ಸುತ್ತು ನೀನಾ ನಾನು. ಈ ಒಂದು ಸ್ಪರ್ಧೆಗೆ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ಖ್ಯಾತ ಸಂಗೀತ ನಿರ್ದೇಶಕರಾದ ಯಶವಂತ್ MG ಸರ್ ಅವರು. ವಿಶ್ವ ದಾಖಲೆಯ ಸರ್ದಾರರು. ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಹಲವಾರು ವಾದನಗಳನ್ನು ನುಡಿಸಬಲ್ಲ ಡಾಲ್ಫಿ ಮಸ್ಕರೇನಸ್ ನಮ್ಮೊಡನೆ ಇದ್ದಾರೆ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಆಕಾಶವಾಣಿಯ ಕಲಾವಿದೆ ಹಾಗೂ ಖ್ಯಾತ ಹಿನ್ನೆಲೆ ಚಿತ್ರದ ಗಾಯಕಿ ಸಂಗೀತ ಬಾಲಚಂದ್ರ ನಮ್ಮೊಡನೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ನೀನಾ ನಾನು ಸುತ್ತಿನ ಬಗ್ಗೆ ಯಶವಂತ್ ಸರ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ದಯವಿಟ್ಟು ತಿಳಿಸಬೇಕು. ಹಾಡುಗಾರಿಕೆಗೆ ವಿಶೇಷವಾಗಿ ನೃತ್ಯದ ಸ್ವರೂಪವನ್ನು ಕೂಡ ಕಂಡುಕೊಂಡು ಜೊತೆಗೆ ಲೈವ್ ಕನ್ಸರ್ಟ್ ಇದೆ, ಇದು ನೆನಪಿರಲಿ. ಏಕೆಂದರೆ ಒಂದು ಬಿಟ್ ಹೆಚ್ಚು ಕಡಿಮೆ ಆದರೂ ಡ್ಯಾನ್ಸರ್ಸ್ ಆಚೆ ಆಗ್ತಾರೆ. ಹಾಗಾಗಿ ಮ್ಯೂಸಿಕ್, ಗಾಯನ, ಡ್ಯಾನ್ಸ್ 3 ಕೂಡ ಒಂದೇ ಟೇಕಲ್ಲಿ ಬರಬೇಕಾಗ್ತದೆ. ಇದೊಂದು ದೊಡ್ಡ ಚಾಲೆಂಜ್ ಸರ್ ಇದು. ಬಟ್ ಇದೊಂದು ಹ್ಯಾಪಿ ಮೂಡ್ ಅಂತ ನಾವು ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡೋಣ. ನಾವು ಕೂಡ ಕಾಯ್ತಾ ಇದ್ದೇವೆ ಹೇಗೆ ಬರ್ತದೆ ಅಂದ್ಕೊಂಡು ಸರ್. ಧನ್ಯವಾದಗಳು ಸರ್. ಬಹುಶಃ ನಾವೆಲ್ಲ ಕಾಯ್ತಿರುವ ಅಂತಿಮ ಸುತ್ತು ಇದೀಗ ವೇದಿಕೆ ಮೇಲೆ. ಮೊದಲನೇದಾಗಿ ಸ್ಪರ್ಧಾಳು ಸ್ನೇಹಿತ್ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸ್ನೇಹಿತರೆ, ಹಲೋ ಸರ್. ಮೊದಲ ಸುತ್ತಿನಲ್ಲಿ ಸ್ವಾಮಿಗಳ ಹಾಗೆ ರುದ್ರಾಕ್ಷಿ ಎಲ್ಲ ತೊಟ್ಟು ಬಂದ್ರಿ. 2ನೇ ಸುತ್ತಿನಲ್ಲಿ ಮದುಮಗನ ಹಾಗೆ ಸೂಟು ಬುಟ್ಟು ತೊಟ್ಟು ಬಂದ್ರಿ. ಈಗ ರಾಕ್ ಡ್ಯಾನ್ಸರ್ ರೀತಿಯಲ್ಲಿ ಬಂದಿದ್ದೀರಿ. ಬಹುಶಃ ಹಾಡಿಗೆ ತಕ್ಕದಾಗಿ ನೀವು ವೇಷಭೂಷಣಗಳು ಕೂಡ ಬದಲಾಯಿಸ್ತಾ ಇದ್ದೀರಿ. ಹೌದು ಸರ್. ಈಗ ನಿಮ್ಮ ಬಗ್ಗೆ ಒಂದು ವೀಟಿಯನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹಿತ್ ಸುರೇಂದ್ರನ್. ನಾನು ಮಂಗಳೂರಲ್ಲಿ ಇರುವುದು. ನೀನೇನಮ್ಮ ಸೀತೇನಮ್ಮ, ಸುವಿ 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 ನೀನೇನಮ್ಮ ಸೀತೇನಮ್ಮ. ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನಿನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ, ಅಮ್ಮ ನಿನ್ನ ಇದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕಾಮೀನು ಮಿಡುಕಾಡುತ್ತಿರುವೆ ನಾನು. ಹಾಡೆಂದರೆ ಹಾಡೆಂದರೆ ಈ ಹಾಡೆಂದರೆ ಮಗುವಮ್ಮ, ಕಿಲ 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 ನಗುವಮ್ಮ, ಜುಲು 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 ನೀರಮ್ಮ. ಓ ಹಾಡೆಂದರೆ ಹಾಲಮ್ಮ, ನಾದ ವಿನೋದದ ನುಡಿಯಮ್ಮ, ದೈವ ನಿನಾದದ ಸುರಿಯಮ್ಮ. ಕುರುಬರೋ ನಾವು ಕುರುಬರು, ಏನು ಬಲ್ಲೇವರಿ ಒಳ ಕರುಬರು. ಕುರುಬರೋ ನಾವು ಕುರುಬರು, ಏನು ಬಲ್ಲೇವರಿ ಒಳ ಕರುಬರು. ನೂರಾರು ಸೊಕ್ಕಿದ ಕುರಿ ಮೇಯಿಸಿಕೊಂಡು ಸೆಳೆದಂತೆ ಬಂದೇವು ನಮ್ಮ ಕುರಿ ಹಿಂಡು. ಕುರುಬರೋ ನಾವು ಕುರುಬರು, ಏನು ಬಲ್ಲೇವರಿ ಒಳ ಕರುಬರು. ಯಾಗಿ ನಡುವೆ
ತಾತ ವಿತರಣ ನಿಪುಣ ಚರಣ ಕಾಮಿ ತಾತ ವಿತರಣ ನಿಪುಣ ಚರಣ ಪದನಿ ಸಾನಿ ಪಮರಿ ಕಾಮಿನಾಥ ವಿತರಣ ನಿಪುಣ ಚರಣ ಕಾವ್ಯನಾಥ ಕಾಲಂಕಾರ ಭರಣ ಕಾಮಿತಾತ ವಿತರಣ ನಿಪುಣ ಚರಣ ಕಾವ್ಯನಾಥ ಕಾಲಂಕಾರ ಭರಣ ಭೂಮಿ ಜಲ ನಿವಾಯು ಗಗನ ಕಿರಣ ಬೋಧ ರೂಪ ನಿತ್ಯಾನಂದ ಕರಿಣಿ ಸಾ ನಿಗಮ ಪನಿ ಪವ ಮಮರಿ ಸರಿ ಸಾ ಆರಾಧಿಸುವೆ ಮರನಾರಿ ಆರಾಧಿಸುವೆ ಮರನಾರಿ ಆದರಿಸುವೆ ದಯದೋರೆ ಆರಾಧಿಸುವೆ ಮರನಾರಿ. ಎಷ್ಟೊಂದು ಬದಲಾವಣೆ ಆಗಿದಲ್ಲ ಮೊದಲ ಸುತ್ತಿನಿಂದ ಈಗ. ಹೌದು ಸರ್, ಎಷ್ಟು ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತದೆ ನಿಮ್ಮಲ್ಲೇ? ತುಂಬ ಬದಲಾವಣೆ ಆಗಿದೆ ಸರ್. ಅಂದರೆ ಪ್ರತಿಯೊಂದು ರೌಂಡಲ್ಲಿ ಎಲ್ಲ ಕಮೆಂಟ್ಸ್ ಎಲ್ಲ ಕೇಳಿ ನಮ್ಮನ್ನೇ ರಿಫೈನ್ ಮಾಡಲಿಕ್ಕೆ ಮಾಡಿ ಅಂದರೆ ಬೇಡ ಅಂತ ಅನಿಸಿದ್ರು ಕೂಡ ಆಗ್ತದೆ, ರಿಫೈನ್ ಆಗ್ತದೆ ಅದು. ಸೊ ಹಾಗೇನೆ ಅದರ ಪ್ರೂಫೇ ಇದು ಫೈನಲಲ್ಲಿ ಇದ್ದೇನಂತ. ನಾವು ಅಲ್ಲದೆ ನಾವು ಬೇರೆಯವರ ಹಾಡು ಬೇರೆಯವರ ಕಮೆಂಟ್ಸ್ಗಳನ್ನು ಕೂಡ ನಾವು ಬೇಕಾದಷ್ಟು ಕಲಿತೇವೆ. ಬಹುಶಃ ಇದೊಂದು ಕಲೀಲಿಕ್ಕೆ ಬಹಳ ಉತ್ತಮ ವೇದಿಕೆ ಆಯಿತು ಅಂತ ಅನಿಸ್ತೇನೆ. ಈಗ ಅಂತಿಮ ಘಟ್ಟದಲ್ಲಿದ್ದೀರಿ, ಯಾವ ಹಾಡನ್ನು ಹಾಡ್ತೀರಿ? ನಾನು ರವಿಚಂದ್ರನ್ ಸರ್ ಹಿಟ್ಟಿದ್ದು SPB ಸರ್ ಹಾಡಿದ ಯಾರೇ ನೀನು ರೋಜಾ ಹೂವೆ ಹಾಡನ್ನು ಹಾಡ್ತಿದ್ದೆ. ಯಾರೇ ನೀನು ರೋಜಾ ಹೂವೆ ಎನ್ನುವ ಹಾಡಿನೊಂದಿಗೆ ಸ್ನೇಹಿತ್ ಇದೀಗ ನಮ್ಮೆದುರು ಬರ್ತಾ ಇದ್ದಾರೆ. ನಿಮಗೆ ಶುಭವಾಗಲಿ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಎಲ್ಲವೋ ಚೆಲುವೆ ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ ಕಣ್ಣಲ್ಲಿ ಸೇರಿಕೊಂಡಿದ್ದಂತೆ ಸಂಗೀತ ಕಣ್ಣಲ್ಲಿ ಸೇರಿಕೊಂಡಿದ್ದಂತೆ. ಯಾರೆ ನೀನು ರೋಜಾ ಹೂವೆ, ಯಾರೆ
ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು, ಜಾಲಿ ಮಾಡು ಲೈಫಲಿ ಸೌಗಂಧ ಸೌಂದರ್ಯ ಸಂಗೀತ ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಎಲೆವೋ ಚೆಲುವೆ ಚೆಲುವಿನ ಹೂವೆ. ಹುಡುಗರಿಗೆ ನಾನೇ ರಾಜ ನಾನು, ಹುಡುಗರಿಗೆ ಖದೀಮ ಕಳ್ಳ ನಾನು, ಪ್ರಳಯಾಂತಕ ನಾನು ಕೇಳು ನೀನು, ಲೋಕವೆಂಬ ನನ್ನ ಪಾಕೆಟ್ನಲ್ಲಿ, ಸ್ನೇಹವೆಂಬ ಲವ್ಲಿ ರಾಕೆಟ್ನಲ್ಲಿ ತೇಲಿ ಹಾಡೋ ಪ್ರೇಮಿ ನಾನು. ಕೇಳಿ ನನ್ನ ಪ್ರೇಮಿಗಳೇ, ಈ ಪ್ರೀತಿ ಅಭಿಮಾನ ಎಂದೆಂದೂ ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಎಲೆವೋ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡು ತಂದೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡು ತಂದೆ ಸಂಗೀತ, ನನ್ನಲ್ಲಿ ಸೇರಿಕೊಂಡು ತಂದೆ ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತ, ಹಲೋ ಸರ್. ಬಹಳ ಸುಂದರವಾಗಿತ್ತು, ಬಹಳ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್. ಬಹುಶಃ ಎಲ್ಲರ ಚಪ್ಪಾಳೆಯ ಧ್ವನಿಯೇ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದೆ. ಥ್ಯಾಂಕ್ ಯು. ಯಶವಂತ್ ಸರ್, ಮೊದಲು ನೀವೀಗ ಹೇಳಬೇಕು ಅವರ ವಿಟಿಯ ಬಗ್ಗೆ, ಅವರ ಇಡೀ ದಿನದ ಪರ್ಫಾರ್ಮೆನ್ಸ್ ಬಗ್ಗೆ ಮತ್ತು ಈಗಿನ ಈ ಒಂದು ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ. ಒಂದು ಒಳ್ಳೆ ಶ್ರದ್ಧೆ ಇರೋದ್ರಿಂದ, ಒಳ್ಳೆ ವ್ಯಕ್ತಿತ್ವ ಇರೋದ್ರಿಂದ ಅವರೊಬ್ಬರು ನಮ್ಮ ಈ ಒಂದು ನಾಡಿನ ಒಬ್ಬ ಹೆಮ್ಮೆಯ ಸಂಪತ್ತು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸರ್. ಯಾಕೆಂತಂದರೆ ಸಂಗೀತದ ಯಾವ ಪ್ರಾಕಾರಗಳಲ್ಲೂ ನೋಡಿ ಕೂಡ ಎಲ್ಲದರಲ್ಲೂ ಕೂಡ ನಿರರ್ಗಳವಾಗಿ ಅದಕ್ಕೊಂದು ನ್ಯಾಯ ಕೊಡುವಂಥ ಗಾಯಕ. ಜೊತೆಗೆ ನಾಟ್ಯದಲ್ಲೂ ಕೂಡ ಅಷ್ಟೇ, ನಾವೊಂದು ನಾಟ್ಯವನ್ನು ಕೂಡ ಮಾಡಿಸಿದ್ದೆ ಅವ್ರ ಜೊತೆ. ಬಹಳ ಸುಂದರವಾಗಿ ಆ ಒಂದು ನ್ಯಾಯವನ್ನು ಕೊಡ್ತಾರೆ. ಅಂದರೆ ಈ ಕಲೆಯ ಬಗ್ಗೆ ಇರತಕ್ಕಂತಹ ಗೌರವ ಅದು ವಿಶೇಷವಾಗಿ ಅಧ್ಯಯನ ಬೇರೆ, ಅಧ್ಯಾಪನ ಬೇರೆ. ಹಾಗಾಗಿ ಇವೆರಡನ್ನೂ ಕೂಡ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ನಮ್ಮ ನಾಡಿನಲ್ಲಿ ಬೆಳೀತಕ್ಕಂತಹ ಒಬ್ಬ ಹೆಮ್ಮೆಯ ಗಾಯಕ. ಜೊತೆಗೆ ನಮಗನ್ನಿಸ್ತದೆ ಈ ವೇದಿಕೆ ಅವರಿಗೆ ಸಿಗಲಿಲ್ಲ ಅಂತಂದರೆ ಈ ಒಂದು ಅದ್ಭುತವಾದಂತಹ ಒಂದು ಕಲೆ ಕಮರಿ ಹೋಗ್ತಿತ್ತೇನೋ ಅಂತ ಅನ್ನಿಸ್ತದೆ. ಹಾಗೆ ನಿಮ್ಮ ಇವತ್ತಿನ ಪರ್ಫಾರ್ಮೆನ್ಸ್ ಕೂಡ ಬಹಳ ಅದ್ಭುತವಾಗಿತ್ತು. ನಾವು ಬೆಳಗಿನ ನೋಡಿದೆವು, ಸಂಗೀತ ದರ್ಬಾರ್ ಇರ್ಬೋದು, ಯುಗಳ ಇರ್ಬೋದು. ಈ ಗೀತೆಗೆ ಬಂದಾಗ ತುಂಬ ಕ್ಯೂಟಾಗಿತ್ತು. ಜೊತೆಗೆ ನಮ್ಮ ಎಲ್ಲ ಡ್ಯಾನ್ಸರ್ಸ್ಗಳು ಕೂಡ ಅವರಿಗೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಯಾಕೆಂದರೆ ಇದು ಲೈವ್ ಕನ್ಸರ್ಟು. ಆಲ್ಮೋಸ್ಟ್ ಎಲ್ಲ ಕಡೆ ಏನು ಮಾಡ್ತಾರೆ ಅಂದರೆ ಮುಂಚಿತವಾಗಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ಕೇವಲ ಲಿಪ್ ಮೂಮೆಂಟ್ ಮಾಡ್ತಾರೆ, ನಾನು ಕಂಡ ಹಾಗೆ. ಹಾಗಂತ ಅದು ಮಾಡೋದು ತಪ್ಪು ಅಂತಲ್ಲ, ಬಟ್ ನಾವು ಯಾವತ್ತು ಅಂದರೆ ಸತ್ಯಕ್ಕೆ ಶ್ರದ್ಧೆಗೆ
ನ್ಯಾಯವನ್ನು ಕೊಡ್ತೇವೆ ಅಂತ ನಾವು ಮುಂಚಿತ ಹೇಳಿದೆ, ಆ ನಂಬಿಕೆಯನ್ನು ಉಳಿಸ್ಕೊಂಡಿದೆ. ಹಾಗಾಗಿ ಅಲ್ಲಿ ನುಡಿಸುವಂತಹ ಮ್ಯೂಸಿಷಿಯನ್ ಇರ್ಬೋದು, ಡ್ಯಾನ್ಸಸ್ ಇರ್ಬೋದು, ನಿಮ್ಮ ಹಾಡುಗಾರಿಕೆ ಎಲ್ಲರೂ ಕೂಡ ಒಟ್ಟಿಗೆ ಏಕಕಾಲಕ್ಕೆ ಅದನ್ನು ನೀವು ಜನರಿಗೆ ತಲುಪಿಸ್ಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ ಅದು. ಹಾಗಾಗಿ ನೀವು ಬರೀ ಹಾಡುಗಾರಲ್ಲ, ಒಬ್ಬ ದೊಡ್ಡ ಸಾಧಕ ಸ್ನೇಹಿತ್. ಥ್ಯಾಂಕ್ ಯು ಸರ್. ಓಕೆ, ಇದೆಲ್ಲ ಏನಪ್ಪ ಅಂದರೆ ಸಂದರ್ಭಕ್ಕೆ ಉಚಿತವಾಗಿ ಇವೆಲ್ಲ ಬರಬೇಕಾಗ್ತದೆ. ಏನು ಸಿಗದಿದ್ದಾಗ ಏನಾದ್ರು ಒಂದು ಮಾಡಲೇಬೇಕು. ಇದು ಒಂದು ಸೆನ್ಸ್, ಅದು ಒಬ್ಬ ಗಾಯಕನ ಸೆನ್ಸ್ ಅದು. ಇಲ್ಲ ನಾವೇನು ಮಾಡ್ತೇವೆ, ನನಗೆ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಅದ್ರ ಬಗ್ಗೆ ತುಂಬ ಟೆನ್ಷನ್ ಆಗ್ತದೆ. ಅದೆಲ್ಲ ಇದ್ದದ್ರಲ್ಲಿ ಹೇಗೆ ತೋರಿಸ್ಬೇಕು ಅಂತ ನೀವು ಎಲ್ಲ ನಮ್ಮ ಸ್ಪರ್ಧೆಗಳಿಗೆ ತೋರಿಸ್ಕೊಟ್ರಿ. ಆಲ್ ದ ಬೆಸ್ಟ್ ಸ್ನೇಹಿತ. ಹೀಗೆ ನಿಮ್ಮ ಸಂಗೀತ ಪಯಣ ಮುಂದುವರಿಲಿ, ನಿಮ್ಮ ಅಧ್ಯಯನ ಮುಂದುವರಿಲಿ. ಈ ಸೇವೆ ಮತ್ತು ಆ ಏನು ವೈದ್ಯರಾಗುವಂಥ ಸೇವೆ, ಜನಮಾನಸ ಸೇವೆ, ಅದು ಎಲ್ಲ ಜನರಲ್ಲೂ ಕೂಡ ಸದಾ ಉಳಿಯುವಂತೆ ಆಗಲಿ ಅಂತ ನಮ್ಮೆಲ್ಲರ ಶುಭ ಹಾರೈಕೆ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಡಾಲ್ಫಿ ಸರ್, ನಿಮ್ಮ ಅನಿಸಿಕೆ? ತುಂಬ ಅದ್ಭುತವಾದ ಹಾಡುಗಾರಿಕೆ, ಮತ್ತು ನೀವು ಪ್ರಸ್ತುತಪಡಿಸಿದ ರೀತಿ ಉಂಟಲ್ಲ, ತುಂಬ ಅದ್ಭುತವಾಗಿತ್ತು, ತುಂಬ ಅದ್ಭುತವಾಗಿತ್ತು. ಮತ್ತು ಒಂದು ವಿಷಯವನ್ನು ಹೇಳಿಕೆ ಬಯಸ್ತೇನೆ. ನಿಮ್ಮಲ್ಲಿರುವ ಒಂದು ಆತ್ಮವಿಶ್ವಾಸ, ನಿಮ್ಮ ಶ್ರಮ, ನಿಮ್ಮ ಸೂಕ್ಷ್ಮತೆ, ಆಳವಾದ ಒಂದು ಅಧ್ಯಯನ, ನಾನು ಹೇಳ್ತೇನೆ ತುಂಬ ಎತ್ತರಕ್ಕೆ ನಿಮಗೆ ಕೊಂಡೋಗ್ತದೆ. ಅಷ್ಟೇ ಅಲ್ಲ, ಈ ಸಮಾಜದ ಗೌರವಕ್ಕೆ ಕೂಡ ನೀವು ಪಾತ್ರರಾಗ್ತಾನೆ ಹೇಳಲಿಕ್ಕೆ ಬಯಸ್ತೇನೆ. ಆಲ್ ದಿ ವೆರಿ ಬೆಸ್ಟ್. ಪ್ರೌಡ್ ಆಫ್ ಯು. ಧನ್ಯವಾದಗಳು ಡಾಲ್ಫಿ ಸರ್. ಸಂಗೀತ ಮೇಡಮ್, ನೀವೇನು ಹೇಳ್ತೀರಿ? ನಿಮ್ಮ ವೇಷಭೂಷಣ, ಅದಕ್ಕೆ ಸರಿಯಾದಂತಹ ಹಾಡು, ಅದಕ್ಕೆ ಸರಿಯಾದಂತಹ ನೃತ್ಯ, ವಾವ್. ಥ್ಯಾಂಕ್ ಯು ಮ್ಯಾಮ್. ಯು ಆರ್ ಅ ಪ್ಯಾಷನೇಟ್ ಪರ್ಫಾರ್ಮರ್. ಥ್ಯಾಂಕ್ ಯು. ಬೇರೆ ವರ್ಡ್ ಇಲ್ಲ. ಅಷ್ಟು ಕುಣಿತಾ 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 ನೀವು ಮುಂದೆ ಬರ್ತೀರಿ. ಆ್ಯಕ್ಚುಲಿ ನಾವು ಸಿಂಗರ್ಸಿಗೆ ಏನಾಗ್ತದೆ ಅಂದರೆ ಒಂದು ಕಾನ್ಷಿಯಸ್ ಬರ್ತದೆ, ಮಾನಿಟ್ರ್ ಮುಂದೆನೇ ಹಾಡಬೇಕು, ಒಂದು ಸ್ವಲ್ಪನೂ ಆಚೆ ಈಚೆ ಆದರೆ ನಮ್ಮ ವಾಯ್ಸ್ ಕೇಳೋದಿಲ್ಲ, ಅಷ್ಟು ಆರ್ಕೆಸ್ಟ್ರಾ ಮಧ್ಯೆ ಅದು ಇದು ಅಂತ. ಬಟ್ ಇಲ್ಲ, ನೀವು ಅದನ್ನೆಲ್ಲ ಯಾವುದೂ ಒಂದು ಹೇಳ್ತಾರಲ್ವ, ಕ್ಯಾರೆ ಮಾಡಲ್ಲ. ಮುಂದೆ ಹೋಗಿ ಪರ್ಫಾರ್ಮ್ ಮಾಡಿ, ನಿಮ್ಮ ಕಾನ್ಫಿಡೆನ್ಸ್ ಎಕ್ಸಲೆಂಟ್. ಅಷ್ಟು ನೃತ್ಯ ಮಾಡಿದ್ದು ಕೂಡ ನಾನು ಹೆಡ್ಫೋನಲ್ಲಿ ಕೇಳ್ತಾ ಇದ್ದೆ, ಅಷ್ಟು ನೃತ್ಯ ಮಾಡಿಯೂ ಕೂಡ ಸ್ವಲ್ಪ ಕೂಡ ನಿಮಗೆ ಆಯಾಸ ಇಲ್ಲ, ಆಮೇಲೆ ಶ್ರುತಿಯಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಏನಿಲ್ಲ. ಬ್ಯೂಟಿಫುಲ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ದಟ್ಸ್ ವೈ ಐ ಟೋಲ್ಡ್ ಯು, ಪ್ಯಾಷನೇಟ್ ಪರ್ಫಾರ್ಮರ್. ಈ ಹಾಡು ಕ್ರೇಜಿ ಸ್ಟಾರ್, ಸ್ಯಾಂಡಲ್ವುಡ್ ಕ್ರೇಜಿ ಸ್ಟಾರ್ ನಮ್ಮ ರವಿಚಂದ್ರನ್ ಸರ್ ಇದು. ಯು ಆರ್ ಅ ಕ್ರೇಜಿ ಪರ್ಫಾರ್ಮರ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು ಮೇಡಮ್. ಬಹುಶಃ ಎಲ್ಲ ತೀರ್ಪುಗಾರರು ಬಹಳ ಉತ್ತಮವಾದ ಅನಿಸಿಕೆಯನ್ನು ಹೇಳಿದ್ದಾರೆ. ನಿಮ್ಮ ಬಗ್ಗೆ ನಮಗೂ ಕೂಡ ಬಹಳಷ್ಟು ಹೆಮ್ಮೆ ಇದೆ. ಯಾಕಂದರೆ ಬರುವಾಗ ನೀವು ಮಾತಾಡ್ಲಿಕ್ಕೆ ಕಷ್ಟಪಡ್ತಿದ್ರಿ ಕನ್ನಡ, ಇವತ್ತು ಇಷ್ಟೊಂದು ಸಾಮರ್ಥ್ಯ ಒಂದು ವರ್ಷದಲ್ಲಿ ನಿಮ್ಮಲ್ಲಿ ಬೆಳೆದಿದೆ. ನಿಮ್ಮ ಒಂದು ಪ್ರತಿಭೆಯನ್ನು ನೋಡಿ ನಮಗೆ ಬಹಳಷ್ಟು ಖುಷಿಯಾಗಿದೆ. ಈಗ ರಿಸಲ್ಟ್ನ ಹೊತ್ತಿಗೆ ನಿಮಗೆ ಶುಭವಾಗಲಿ, ಹಾಗೂ ನಿಮ್ಮ ಮುಂದಿನ ಸಂಗೀತ ಪಯಣ, ನಿಮ್ಮ ವೈದ್ಯಕೀಯ ವೃತ್ತಿ ಎಲ್ಲದರಲ್ಲೂ ನಿಮಗೆ ಶುಭವಾಗಲಿ ಅಂತ ಹಾರೈಸ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತೆರೆಮರೆಯ ಕಲಾವಿದರಾದ ಡೈಜಿ ವರ್ಲ್ಡ್ನ ಎಲ್ಲ ಸಿಬ್ಬಂದಿಗಳ ಅವಿರತ ಶ್ರಮ ಮತ್ತು 1.5 ವರ್ಷಗಳಿಂದ ಕಾರ್ಯಕ್ರಮ ನಡೆದು ಬಂದ ಹಾದಿಯನ್ನು ನೋಡಿದೆವು. ಅದೇ ರೀತಿ ಇಂದು ಸ್ವರಸಾಗರದ ನಾನನಿನ ಸುತ್ತಿನಲ್ಲಿ ಇಬ್ಬರು ಸ್ಪರ್ಧಿಗಳು ಅತ್ಯದ್ಭುತವಾಗಿ ತಮ್ಮ ಪ್ರದರ್ಶನವನ್ನು ನೀಡಿದರು. ಈ ಸ್ಪರ್ಧಿಗಳ ಉತ್ಸಾಹಭರಿತವಾದ ಹಾಡು ನಮ್ಮೆಲ್ಲರನ್ನು ಒಂದು ಕ್ಷಣ ಮೂಕ ವಿಸ್ಮೃತರಾಗಿಸಿತು. ಈ ಸುತ್ತಿನಲ್ಲಿ ಸ್ನೇಹಿತ್ ಇವರ ಸಂಗೀತ ಆನಂದಿಸಿದಂತೂ ಸತ್ಯ. ಇನ್ನಷ್ಟು ಸ್ಪರ್ಧಿಗಳ ನಾನನಿನ ಸುತ್ತಿನ ಹಾಡುಗಳನ್ನು ಕೇಳುವುದು ಬಾಕಿ ಇದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನುಳಿದ ಸ್ಪರ್ಧಿಗಳ ಸಂಗೀತದ ಝಲಕ್ ನೋಡುತ್ತಾ ಅವರ ದನಿಗೆ ನಾವೆಲ್ಲರೂ ಧ್ವನಿಯಾಗಿಸೋಣ. ಇದು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ಡೈಜಿ ವರ್ಲ್ಡ್ ಸ್ವರಸಾಗರದ ಗ್ರ್ಯಾಂಡ್ ಫಿನಾಲೆ, ಪವರ್ಡ್ ಬೈ NN ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ, ತನಿಷ್ಕ್ ಜ್ಯುವೆಲರಿ ಉಡುಪಿ, ಹರ್ಷ. ಅಸೋಸಿಯೇಟ್ ಸ್ಪಾನ್ಸರ್ ಆಭರಣ ಜ್ಯುವೆಲರಿ, ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ರಾಡ್ರಿಗಸ್ ಕೇಟರರ್ಸ್. ಸಪೋರ್ಟೆಡ್ ಬೈ ಕೇನ್ ಪ್ರಾಪರ್ಟೀಸ್, ಕೀರ್ತಿ ಕನ್ಸ್ಟ್ರಕ್ಷನ್. ವೆನ್ಯೂ ಪಾರ್ಟ್ನರ್ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕನ್ನರ್ಪಾಡಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24/7. ಹೃದಯ ಗೀತೆಗೆ ಭೂಮಿಕೆ ಸ್ವರಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ಡೈಜಿ ವರ್ಲ್ಡ್ ಸ್ವರಸಾಗರ, ಡೈಜಿ ವರ್ಲ್ಡ್ ಸ್ವರಸಾಗರ. ಇದು
Properties, creating spaces that truly reflect your dreams. Discover Ananda, your perfect 2 and 3 BHK home located off Kalsanka Gundibail Road. Experience modern amenities and thoughtfully designed spaces that build a lasting bond between you and your home. Now presenting Anugraha Villa Plots, Uchla, Udupi, spreading across 5.5 acres of prime land featuring wide roads, lush green gardens and modern facilities. Just minutes away from Mahalakshmi Temple and Udupi City, where nature, comfort and connectivity come together seamlessly. Contact Kane Properties, Udupi. Welcome to Kirti Palmville, where luxury meets lifestyle. Experience ultra-luxurious 2 and 3 BHK residences in the heart of Udupi, designed to perfection by Kirti Construction, a name trusted for quality and excellence. With Block B and C completing by January 2026, your dream home is closer than ever. Live the life you deserve at Kirti Palmville. Are you worried about the wheel alignment, wheel balancing and puncture repair? One shop with a legacy of 22 years of excellence in service. Vision to offer quality products. Dealer in multi-brand tires with all tire accessories. Now available under one roof. Reach us at J's Wheel Masters, NH 66, Kinimulki, Udupi. Mobile 9448352405. Since 1998. Welcome to National Equipment. We specialize in providing sustainable and cost-effective hot water solutions. Using air source heat pumps under the trusted Winsun brand, designed specifically for Indian conditions. These heat pumps absorb natural heat from the air to generate hot water efficiently and eco-friendly. With heating capacities ranging from 10 kilowatts to 37.5 kilowatts, delivering between 300 to 1,100 liters of hot water per hour. With over 30 years of experience, please contact us on